ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬು ಪ್ರೀತಿ ಹಬ್ಬ. ಮನದ ಬನದಲ್ಲಿ ಆತ್ಮಕೋಗಿಲೆ ಹಾಡುತ್ತಿರಲಿ. ಯುಗಾದಿ ಬಂತು, ಹೂಗಾದಿ ತಂತು. ಹಾಗೆ ಪ್ರತಿಯೊಬ್ಬ ಮನುಷ್ಯನ ಬಾಳಬುತ್ತಿಯಲ್ಲಿ ನೋವು ನಲಿವುಗಳ ತುತ್ತು ಇದ್ದೇ ಇರುತ್ತೆ. ನೋವು ನಲಿವು ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ, ಆದರೂ ಎಂದಿಗೂ ಒಂದಾಗುವುದಿಲ್ಲ. ಹಾಗೆಯೇ ಸುಖ ದುಃಖ, ದುಃಖ ಬಂದಿದ್ದು ಸುಖಕ್ಕೆ ಗೊತ್ತಾಗುವುದಿಲ್ಲ, ಸುಖ ಬಂದಿದ್ದು ದುಃಖಕ್ಕೆ ಗೊತ್ತಾಗುವುದಿಲ್ಲ. ಹಾಗೆಯೇ ಜೀವನದ ಮುಖ. ಜೀವನ ಎಂದರೆ ಕೇವಲ ಉಸಿರಾಡುವುದಿಲ್ಲ. ಉಸಿರಿಗೆ ಬಲ ತುಂಬಲು ಆತ್ಮದಲ್ಲಿ ಹಂಬಲವಿರಬೇಕು. ಆ ಹಂಬಲ ನಿಲ್ಲಲು ಅಂಬಲಿ ಬೇಕು. ಆ ಅಂಬಲಿ ಯಾವುದು ಅಂದರೆ ಜ್ಞಾನದ ಅಂಬಲಿ. ಅದಕ್ಕೆ ನಮ್ಮ ಪಂಚಾಕ್ಷರಿ ಗವಾಯಿಗಳು ಒಂದು ಕಡೆ ಹೇಳ್ತಾರೆ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ. ದೇವರಿಗೆ ಅವರು ಸವಾಲಾಗುವಂತೆ ಬದುಕುವ ಛಲ ಎಲ್ಲರಲ್ಲಿಯೂ ಕಾಣುವಂತಾಗಲಿ ಅಂತ ಭಾವಿಸ್ತಾರೆ. ಏಕೆಂದರೆ ದೇವರಿದ್ದಾಗ ನಾವ್ಯಾರೂ ತಬ್ಬಲಿಗಳಲ್ಲ. ಯಾಕಂದರೆ ನಾವು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ಭಗವಂತ ನಮ್ಮ ಜೊತೆ ಯಾವಾಗಿರ್ತಾನಂದರೆ, ನಾನು ಯಾರು ಅಂತ ತಿಳ್ಕೊಂಡಾಗ ಒಂದು ಆತ್ಮಸ್ವರೂಪಿ, ನಾನು ಭಗವಂತನ ಶಿಶು ಎಂದು ಯಾವಾಗ ನಾವು ಭಾವಿಸ್ತೀವೋ, ಅದೇ ರೀತಿಯಲ್ಲಿ ನಾವು ಜೀವನವನ್ನು ನಡೆಸ್ತೀವೋ, ನಾವು ಯಾವುದಕ್ಕೂ ಹೆದರುವ ಅವಶ್ಯಕತೆ ಬರುವುದಿಲ್ಲ. ನಾವು ನಿರ್ಭಯರಾಗ್ತೀವಿ. ದೇವರಂತೆ ನಿರಾಕಾರಿಗಳಾಗಿ ಬದುಕಲು ಒಂದು ಸನ್ಮಾರ್ಗದ ಕಡೆಗೆ ನಾವು ಹೋಗುವ ಪ್ರಯತ್ನದಲ್ಲಿರ್ತೀವಿ. ಹಾಗೆಯೇ ಬದುಕುವ ಛಲ ಎಲ್ಲರಲ್ಲೂ ಕಾಣಬೇಕು. ಜೀವನ ನಶ್ವರ ಅಂತ ತಿಳ್ಕೊಂಡು ಕೊರಗುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಬದುಕಿ ಬಾಳಬೇಕು ಅಂತಂದರೆ ಈಶ್ವರನ ಕೃಪೆ ಹೊಂದಿದ್ರೆ ಸಾಕು, ನಾವೆಲ್ಲರೂ ನೆಮ್ಮದಿಯಿಂದ ಬಾಳುತ್ತೇವೆ. ದೇವರ ಮೇಲೆ ಭಾರ ಹಾಕಿ ಪರಾವಲಂಬಿ ಗುಣ ದೂರ ಆಗಬೇಕು. ಎಲ್ಲನೂ ದೇವ್ರು ನೋಡ್ತಾನೆ. ಬಹುತೇಕರು ಹೇಳ್ತಿರ್ತಾರೆ, ಎಲ್ಲ ದೇವ್ರಿಚ್ಛೆ ಅಂಥೇಳಿ ನಾವು ಯಾವುದೇ ಕಾಯಕ ಮಾಡದೆ ಇದ್ದರೆ ಅದು ಪರಾವಲಂಬಿ ಗುಣವಾಗುತ್ತೆ. ಇಂತಹ ಪರಾವಲಂಬಿ ಗುಣ ಬಿಡಬೇಕು. ಕಾಯಕ ನಮ್ಮದು, ಪ್ರತಿಫಲ ಭಗವಂತಂದು. ಆ ಪ್ರತಿಫಲ ಇಲ್ಲೇ ಕಾಯಕ ಮಾಡ್ತೀವಲ್ಲ, ಅದರಲ್ಲಿದೆ ಜೀವನದ ಸಾರ್ಥಕತೆ. ನಮ್ಮ ಜೀವಿತಾವಧಿಯಲ್ಲಿ ಎಲ್ಲರೂ ಮೆಚ್ಚುವಂತಹ ಅಥವಾ ನಮಗಾದರೂ ಸಂತಸ ತರುವ ಒಂದೇ ಒಂದು ಪ್ರಭಾವಯುತ ಕೆಲಸ ಮಾಡಲೇಬೇಕು. ಜೀವನ ಎನ್ನುವುದು ಹತ್ತಿ ಇದ್ದಂತೆ. ಅದನ್ನು ಹೊಸೆದು ಬತ್ತಿ ಮಾಡಿ ದೀಪಕ್ಕೆ ಹೊತ್ತಿಸಿ ಬದುಕಿನ ಕತ್ತಲೆಯಲ್ಲಿ ಸಂತೋಷದ ಬೆಳಕು ಕಾಣಬೇಕು. ಅತಿ ಆಸೆಯಿಂದ ಅಶಾಂತಿ ಎಂಬ ಬಿರುಗಾಳಿಯಲ್ಲಿ ದೀಪವು ಆರದಂತೆ ನಾವು ನೋಡಿಕೊಳ್ಬೇಕು. ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಏಳು ಬೀಳುಗಳು ಬಂದೇ ಬರುತ್ತವೆ. ಆದ್ದರಿಂದ ನಾವು ಎಲ್ಲದರಿಂದಲೂ ಪಾಠವನ್ನು ಕಲಿತುಕೊಂಡು ಬಾಳನ್ನು ಹಸನು ಮಾಡಿಕೊಳ್ಳುವ ಕಡೆ ಗಮನ ಹರಿಸಬೇಕು. ಪ್ರತಿದಿನ ನಾವು ಬೆಳಿಗ್ಗೆ ಎದ್ದಾಗ ಭಗವಂತನ ನಾಮಸ್ಮರಣೆಯೊಂದಿಗೆ ನಾವು ಎದ್ದೇಳಬೇಕು. ಈ ದಿನ ಭಗವಂತನ ದಿನ, ನಾವು ತುಂಬ ಸಂತೋಷವಾಗಿರುವಂತಹ ದಿನ. ಪ್ರತಿ ಕ್ಷಣವೂ ಕೂಡ ಅತ್ಯದ್ಭುತ ಕ್ಷಣ ಅಂತ ನಾವು ಭಾವಿಸಿದ್ದೇ ಆಗಿದ್ದರೆ ನಾವು ಮಾಡುವ ಎಲ್ಲ ಕೆಲಸಗಳು ಕೂಡ ಅದ್ಭುತನೇ ಆಗಿರುತ್ತೆ. ಅಂತಹ ಅದ್ಭುತದ ಜೊತೆಗೆ ನಾವು ಬದುಕುವಂಥದ್ದನ್ನು ಬೆಳೆಸ್ಕೊಳ್ಬೇಕು. ಹಾಗೆಯೇ ಆತ್ಮವಿಶ್ವಾಸ ಇರಬೇಕು. ನಮ್ಮಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ನಂಬಿಕೆ ಮತ್ತು ಆತ್ಮವಿಶ್ವಾಸ ಇರಬೇಕು. ಅಂದಾಗ ಪ್ರತಿ ಕೆಲಸದೂ ಕೂಡ ಧನಾತ್ಮಕ ಒಂದು ಪರಿಣಾಮವನ್ನು ಬೀರುತ್ತೆ. ಯಾಕಂದರೆ ನಾವು ಯಾವಾಗ ಧನಾತ್ಮಕವಾಗಿ ಚಿಂತನೆ ಮಾಡ್ತೀವೋ ಅವಾಗೆಲ್ಲವೂ ಕೂಡ ಅದರ ಪ್ರತಿಫಲವೂ ಕೂಡ ಒಳ್ಳೆಯದೇ ಆಗಿರುತ್ತೆ. ನಮ್ಮ ಜೀವನ ಎಷ್ಟು ಅತ್ಯಂತ ವೇಗವಾಗಿ ಕ್ಷಯಿಸಿ ಹೋಗುತ್ತೆ ಅಂತಂದರೆ ನಮಗೆ ಗೊತ್ತಿಲ್ಲ. ನಮ್ಮ ಹುಟ್ಟಿನ ದಿನವೇ ನಮ್ಮ ಮರಣದ ದಿನವೂ ಬರೆದಿರುತ್ತೆ, ಅದು ನಮಗೆ ಗೊತ್ತಿರಲ್ಲ. ಪ್ರತಿ ಕ್ಷಣ ನಾವು ನಾಳೆ ಮಾಡ್ತೀವಿ ಅಂಥೇಳಿ ಸಮಯ ಮುಂದಕ್ಕೆ ಹಾಕಿದರೆ ಸಮಯ ನಮಗೋಸ್ಕರ ನಿಲ್ಲಂಗಿಲ್ಲ ಮಕ್ಕಳೇ. ಯಾಕಂದರೆ ಪ್ರತಿ ಕ್ಷಣವೂ ಕೂಡ ನಾವು ಸಮಯಕ್ಕೆ ನಾವು ಎಷ್ಟು ಬೆಲೆ ಕೊಡ್ತೀವೋ ಆ ಸಮಯವೂ ಕೂಡ ನಮ್ಮನ್ನು ಅಷ್ಟೇ ಎತ್ತರದ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾವುದೇ ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಬರಲಿ, ಏನೇ ಘಟನೆಗಳಾಗಲಿ, ಅದನ್ನು ಬಂದಂತೆ ಸ್ವೀಕರಿಸಿ ನಾವು ಜೀವನವನ್ನು ನಡೆಸ್ತಾ ಮುನ್ನಡೆಯಬೇಕು. ಒಳಿತಿಗಾಗಿ ಬದಲಾಗಬೇಕಾಗಿದೆ. ಗತಿಸಿ ಹೋದ ಸಂಗತಿಯ ವಿರುದ್ಧ ಹೋರಾಡುವ ಬದಲು
ಮುಂದೆ ಬರಲಿರುವ ಉತ್ತಮ ಅವಕಾಶಗಳ ಕಡೆಗೆ ನಾವು ನಮ್ಮ ಮನಸ್ಸನ್ನು, ನಮ್ಮ ವಿಚಾರವನ್ನು, ನಮ್ಮ ಗುರಿಯ ಮುಟ್ಟಕ್ಕೆ ನಾವು ಸದಾ ಕ್ರಿಯಾಶೀಲರಾಗಿರಬೇಕು. ಆ ಎತ್ತರದ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು, ಎತ್ತರದ ಚಿಂತನೆಯನ್ನು ಮಾಡಬೇಕು. ಅದಕ್ಕೆ ಪರೋಪಕಾರದ ಗುಣ ಪ್ರಕೃತಿಯಿಂದ ನಾವು ಕಲಿಬೇಕು. ಪ್ರಕೃತಿ ಹೇಗೆ ಯುಗಾದಿ ಹಬ್ಬ ಬರುತ್ತೆ, ಮರಗಿಡಗಳಿಗೆ ಹೊಸ ಒಂದು ಉತ್ಸಾಹವನ್ನು ತರುತ್ತೆ, ಹೊಸ ಬೇರು, ಹೊಸ ಚಿಗುರು ಯುಗಾದಿ ಹಬ್ಬ ನೀಡುತ್ತೆ ಪ್ರಕೃತಿಯಲ್ಲಿರುವಂಥ ಪ್ರತಿಯೊಂದು ಗಿಡಕ್ಕೂ. ಹಾಗೆ ನಮ್ಮ ದಿನವೂ ಕೂಡ ಪ್ರತಿದಿನವೂ ನಾವು ಯುಗಾದಿ ಅಂತಲೇ ತಿಳ್ಕೊಳ್ಬೇಕು. ಪ್ರತಿ ನಿದ್ದೆಯಿಂದ ಎದ್ದ ತಕ್ಷಣ ನಮ್ಮ ಜೀವನದಲ್ಲಿ ಮತ್ತೊಂದು ಹೊಸದನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿ ಕ್ರಿಯಾಶೀಲರಾಗಿದ್ದರೆ ನಾವು ಕೂಡ ಪ್ರಕೃತಿಯ ಜೊತೆಗೆ ಬೆರೆತು ಬದುಕಿದಂತಾಗುತ್ತದೆ. ಹೇಗೆ ಯುಗಾದಿ ಮರಗಿಡಗಳಿಗೆ ಹೊಸ ಬೇರು, ಹೊಸ ಚಿಗುರು ನೀಡುವಂತೆ ನಾವು ಬದುಕಿನ ವೃಕ್ಷಕ್ಕೆ ಆಧ್ಯಾತ್ಮದ ನೀರು, ಮಾನವ ಧರ್ಮದ ಸಾರ ಉಣಿಸಬೇಕು. ಮನುಷ್ಯನಾಗಿ ಬದುಕ್ತಾ ಇದ್ದಾನೆ ಅಂತಂದರೆ ಅವನು ನಿಜವಾಗ್ಲೂ ಮನುಷ್ಯನಾಗಿದ್ದಾನ ಅನ್ನುವಂಥದ್ದು ಕೂಡ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಯಾಕಂದರೆ ಮನುಷ್ಯನಾಗಿ ಬದುಕುವುದೇ ಜೀವನದ ಅತಿ ದೊಡ್ಡ ಸಾಧನೆ. ಹೇಗೆ ಪ್ರಕೃತಿಯಲ್ಲಿ ಹಣ್ಣೆಲೆ ಉದುರಿದಾಗ ಅದು ಬುಡಕ್ಕೆ ಬಿದ್ದು ಅದು ಗೊಬ್ಬರವಾಗುವುದು. ಗೊಬ್ಬರದ ಅಬ್ಬರದಲ್ಲಿ ಆತ್ಮ ಅಹಂಕಾರಿಯಾಗಬಾರದು. ಮನಸ್ಸು ಪರಿವರ್ತನೆಗೆ ಬದಲಾವಣೆಯಾಗಬೇಕು. ಪರಿವರ್ತನೆ ಈ ಜಗದ ನಿಯಮವಾಗಿದೆ. ಯುಗಾದಿ ಯುಗದ ಸಿದ್ಧಾಂತವಾಗಬೇಕು. ಸಿದ್ಧಿಯಿಂದ ಮನುಜ ಪ್ರಸಿದ್ಧಿಯನ್ನು ಪಡೆಯಬೇಕು. ಸಿದ್ಧಿಯ ಹಿಂದೆ ಬುದ್ಧಿಯ ಅರಿವಿರಬೇಕು. ಮನುಜ ನಶ್ವರದಲ್ಲಿ ಈಶ್ವರನನ್ನು ಕಾಣಬೇಕು. ಮನದ ಮನೆಯಲ್ಲಿ ಸಂತನಿದ್ದರೆ ವಸಂತ ತಾನಾಗಿಯೇ ಬರುತ್ತಾನೆ. ಅವನನ್ನು ಹುಡುಕುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಮನದ ಬನದಲ್ಲಿ ಆತ್ಮದ ಮರಿಕೋಗಿಲೆ ಧ್ಯಾನದ ಗುಂಗಿನಿಂದ ಪರಮಾತ್ಮನ ಹಂಗಿಗೆ ಒಳಗಾಗಿ ದೇವರ ನಾಮ ಹಾಡುತ್ತಿರಬೇಕು. ಆ ಹಾಡು ಎದೆಯ ಗೂಡಿನಲ್ಲಿ ಅನುದಿನವೂ ಅನುಕರುಣಿಸುತ್ತಿರಬೇಕು. ನಿಮಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಕೂಡ ಸಿಹಿಯಾಯ್ತು,